ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಕಾಮಾಕ್ಷಿಪಾಳ್ಯ ಜನರ ನೋವಿನ ಕುರಿತು ವಿಶೇಷ ವರದಿ ಪ್ರಸಾರ ಮಾಡಿದ್ದ ಜಿ ಕನ್ನಡ ನ್ಯೂಸ್ ವರದಿಯಿಂದ ಕಾಮಾಕ್ಷಿಪಾಳ್ಯ ಜನರಿಗೆ ನ್ಯಾಯ ಸಿಕ್ಕಿದೆ. ತಮ್ಮ ಹೋರಾಟ ಫಲಿಸಿದ್ದಕ್ಕೆ ಮಾಜಿ ಉಪಮೇಯರ್ ರಂಗಣ್ಣ ಹರ್ಷ ವ್ಯಕ್ತಪಡಿಸಿದ್ದು ಜಿ ಕನ್ನಡ ನ್ಯೂಸ್ಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರ್ ಎಕ್ಸ್ಕ್ಲೂಸಿವ್ ಚಿಟ್ಚಾಟ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ. ಇಡೀ ಕಾಮಾಕ್ಷಿಪಾಳ್ಯದಲ್ಲಿ ಹಬ್ಬದ ವಾತಾವರಣ ಇದೆ. ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಇವತ್ತು ಜಿ ಕನ್ನಡ ನ್ಯೂಸ್ನ ಉಲ್ಲೇಖ ಆಗ್ತಾ ಇದೆ. ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ಗೆ. ಮತ್ತು ಇಡೀ ಒಂದು ಕಾಮಾಕ್ಷಿಪಾಳ್ಯದಲ್ಲಿ ಕೊನೆಗೂ ಕಾಮಾಕ್ಷಿಪಾಳ್ಯ ವಾರ್ಡ್ನ ಹೆಸರು ಹಾಗೆ ಉಳ್ಕೊಳ್ತಲ್ಲ ಎಂದು ಒಂದು ಸಂತೋಷದ ವಾತಾವರಣ ಇದೆ. ಸೊ ಇದಕ್ಕೆಲ್ಲ ಒಂದು ಹೋರಾಟವನ್ನು ಮಾಡಿದವರು ಡೆಪ್ಯೂಟಿ ಮೇಯರ್, ಎಕ್ಸ್ ಡೆಪ್ಯೂಟಿ ಮೇಯರ್ ಆಗಿರುವಂಥ ರಂಗಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಒಂದು ಕಂಗ್ರ್ಯಾಚುಲೇಷನ್ ಸರ್. ಯಾಕಂದರೆ ಕಳೆದ ಬಾರಿ ತಾವು ಇಲ್ಲಿ ಕಾಮಾಕ್ಷಿಪಾಳ್ಯ ವಾರ್ಡ್ನ ಹೆಸರನ್ನು ತೆಗೆದುಬಿಟ್ಟು ರಾಣಿ ಝಾನ್ಸಿ ವಾರ್ಡ್ ಅಂತ ಮಾಡಿದರು. ಆ ಸಂದರ್ಭದಲ್ಲಿ ತಾವು ಲೆಟ್ರನ್ನೆಲ್ಲ ಬರೆದಿದ್ರಿ. ಸೊ ಈಗ ಸರ್ಕಾರ ನಾವು ಕೂಡ ಅದಕ್ಕೆ ವಿಶೇಷವಾದ ವರದಿಯನ್ನು ಪ್ರಸಾರ ಮಾಡಿದ್ವಿ. ಸರ್ಕಾರ ಈಗ ಮತ್ತೆ ಕಾಮಾಕ್ಷಿಪಾಳ್ಯ ವಾರ್ಡ್ನೇ ವಾಪಸ್ ಮಾಡಿ ಅದನ್ನು ಹಾಗೆ ಮುಂದುವರಿಸಿದ್ದಾರೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸರ್, ಇದು ಕಾಮಾಕ್ಷಿಪಾಳ್ಯ ಅಂಬಾಮಹೇಶ್ವರಿ ದೇವಸ್ಥಾನದ ಒಂದು ಪ್ರಭಾವ. ನಮ್ಗೆ ಅಂಬಾಮಹೇಶ್ವರಿ ದೇವಸ್ಥಾನ ಈ ಕಾಮಾಕ್ಷಿಪಾಳ್ಯ ದೈವಿಕ ಭಾವನೆ, ಅದರದ ಪ್ರಭಾವದಿಂದ ಜೊತೆಗೆ ನಮ್ಮ ಶಾಸಕರಾದ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಸಂಘ ಸಂಸ್ಥೆಗಳ ಎಲ್ಲ ಅಬ್ಜೆಕ್ಷನ್ಗಳು ಹಾಗೂ ತಮ್ಮ ಜಿ ಟಿ ವಿಯ ಪ್ರಸಾರದ ಮೂಲಕ ಇದು ತಿರ್ಗಾ ಮತ್ತೆ ಪರಿಣಾಮಕಾರಣ ಇದಕ್ಕೆ ನಾನು ಸಂತೋಷ ಪಡ್ತೀನಿ ಸರ್. ಸರಿ ಸರ್, ಈಗ ಕಳೆದ ಬಾರಿ ನೋಡಿದ ಸಂದರ್ಭದಲ್ಲಿ ರಾಣಿ ಝಾನ್ಸಿ ವಾರ್ಡ್ ಅಂತ ಮಾಡಿದ ಸಂದರ್ಭದಲ್ಲಿ ತಮಗೆ ಹೇಗೆ ಅನಿಸ್ತು? ಅದನ್ನು ನೋಡಿಬಿಟ್ಟು ಹೇಗೆ ಅನಿಸ್ತು? ಎಲ್ಲರೂ ಬೇಜಾರಾಗಿದ್ದರು ಅಂತ ಎಲ್ಲ ಮಾಹಿತಿ ಹೇಳ್ತಾ ಇದ್ರಿ. ಹೇಗೆ ಅನಿಸ್ತು ಸರ್? ಭಾಳ ನೋವಾಯಿತು ಸರ್. ನಮ್ಮ ಮನೇಲೇ ಏನೋ ಆಗೋಯ್ತು ಅನ್ನೋ ಪರಿಸ್ಥಿತಿ ನನಗೆ ಉಂಟಾಯಿತು. ಯಾರನ್ನೂ ಮಾತಾಡಿಸೋ ಪರಿಸ್ಥಿತಿಲಿ ಇರಲಿಲ್ಲ. ಯಾಕೆಂದರೆ ಎಲ್ಲರೂ ಕೇಳೋರೆ, ನೀವೆಲ್ಲ ಇದ್ಕೊಂಡು ಎಲೆಕ್ಟೆಡ್ ಬಾಡಿ, ನೀವು ಚುನಾಯಿತ ಪ್ರತಿನಿಧಿ ಇದ್ಕೊಂಡು ಇವತ್ತು ಕಾಮಾಕ್ಷಿಪಾಳ್ಯ ಅಂತ ತೆಗೆದಿದ್ದೀರಾ ಅಂತ ಎಲ್ಲರೂ ಅಬ್ಜೆಕ್ಷನ್ ಮಾಡ್ತಿದ್ರು ಸರ್. ಭಾಳ ನೋವಾಗ್ತಾಯಿತ್ತು. ರಂಗಣ್ಣ ಅವರ ಮಾತು ಏನಂತಂದರೆ, ಕಾಮಾಕ್ಷಿಪಾಳ್ಯ ವಾರ್ಡ್ನ ಹೆಸರು ಹಾಗೆ ಉಳಿಸಿದ್ದಕ್ಕೆ ಸರ್ಕಾರಕ್ಕೆ ಧನ್ಯವಾದನೂ ಹೇಳ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಇದಕ್ಕೊಂದು ವಿಶೇಷವಾದ ವರದಿಯನ್ನು ಪ್ರಸಾರ ಮಾಡಿತ್ತು. ಹಾಗಾಗಿ ಜಿ ಕನ್ನಡ ನ್ಯೂಸ್ಗೂ ಕೂಡ ವಿಶೇಷವಾದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅವರು ಸಲ್ಲಿಸ್ತಾ ಇದ್ದಾರೆ. ಇಡೀ ಕಾಮಾಕ್ಷಿಪಾಳ್ಯ ವಾರ್ಡ್ನ ಜನಸಾಮಾನ್ಯರು ಕೂಡ ಬಹಳ ಖುಷಿಯಲ್ಲಿದ್ದಾರೆ. ಯಾಕಂತಂದರೆ ಎಲ್ಲೋ ಒಂದು ಕಡೆ ತಮ್ಮ ಮೂಲ ಅಸ್ತಿತ್ವವನ್ನೇ ಅವರು ಕಳ್ಕೊಂಡಷ್ಟು ದುಃಖದಲ್ಲಿದ್ದರು. ಯಾಕಂತಂದರೆ ಕಾಮಾಕ್ಷಿಪಾಳ್ಯ ಅಂತಲೇ ಫೇಮಸ್ ಆಗಿರುವಂಥ ಈ ಪ್ರದೇಶವನ್ನು ಅವ್ರು ಹೊಸದಾಗಿ ಒಂದು ಹೊಸ ಹೆಸರಿನಿಂದ ಕರೀಬೇಕು ಅಂದರೆ ಭಾಳ ಕಷ್ಟ ಆಗ್ತಾಯಿತ್ತು. ಹೇಗೋ ರಂಗಣ್ಣ ಅವರು ಲೆಟರ್ ಬರೆದ್ರು. ಅವರು ACSಗೆ ಒಂದು ವಿಶೇಷವಾದಂಥ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು. ತದನಂತರ ಶಾಸಕ ಸುರೇಶ್ ಕುಮಾರ್ ಅವರು ಕೂಡ ಅದಕ್ಕೆ ಸಾಥ್ ಕೊಟ್ಟರು. ಎಲ್ಲರ ಒಂದು ಪರಿಶ್ರಮ, ಈ ಜನರ ಸಾಮಾನ್ಯರ ಒಂದು ಮನಸ್ಥಿತಿನ ನಾವು ಕೂಡ ವಿಶೇಷ ವರದಿಯಲ್ಲಿ ಪ್ರಸಾರ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ವಾರ್ಡ್ನ ಜನರು ಖುಷಿಯಾಗಿದ್ದಾರೆ, ರಂಗಣ್ಣ ಅವರು ಖುಷಿಯಾಗಿದ್ದಾರೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಅವರು ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾರೆ.